ಸರ್ ಇವತ್ತು ಟಿಕೆಟ್ ಘೋಷಣೆ ಆಯಿತು, ಕೊನೆಗೂ ಬೆಳಗಾವಿ ಸಿಕ್ತು. ಇಲ್ಲ, ನಾನು ನಿರೀಕ್ಷೆ ಮಾಡಿದ್ದೆಲ್ಲ. ಕಳೆದ 3 ದಿವಸದಿಂದ ನಾನು ಹೇಳ್ತಾ ಇದ್ದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನೊಂದು ಟಿಕೆಟ್ ಕೊಡುವಂಥದ್ದು ಪ್ರೊಸೆಸ್ಸು ಅಲ್ಲಿ ನನಗೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ಕೇಂದ್ರದ ವರಿಷ್ಠರು ಇವತ್ತು ಆ ರೀತಿ ಒಂದು ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಾಗಿ ಕೇಂದ್ರದ ವರಿಷ್ಠರನ್ನ, ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರ ಗೃಹ ಸಚಿವರಂತ ಮಾನ್ಯ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವರು, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ನಮ್ಮ ಹಿರಿಯ ನಾಯಕರಂತ ಮಾನ್ಯ BS ಯಡಿಯೂರಪ್ಪನವರು, ಅವರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅದ್ರ ಜೊತೆಗೆ ಬೆಳಗಾವಿಯ ಎಲ್ಲ ನಾಗರಿಕರು, ಎಲ್ಲ ಬೆಳಗಾವಿ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ, ಮತ್ತು ಇವತ್ತಿನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಮಹಾನಗರ ಅಧ್ಯಕ್ಷರಿರ್ಬೋದು, ಮತ್ತು ಅಲ್ಲಿ ಶಾಸಕರು, ಮಾಜಿ ಶಾಸಕರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ, ಅದರಲ್ಲಿ ಸುರೇಶ್ ಅಂಗಡಿಯವರು ಏನೊಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಅವರು ರೈಲ್ವೆ ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದಾರೆ, ಅದರ ಚಿರ ನೆನಪು ಇವತ್ತು ಜನರಲ್ಲಿದೆ. ಅದಾದಮೇಲೆ ಅವರ ಶ್ರೀಮತಿ ಮಂಗಳಾ ಅಂಗಡಿಯವರು ಸಹಿತ ಕಳೆದ 2.5 ವರ್ಷದಿಂದ ಆ ಭಾಗದ ಲೋಕಸಭಾ ಸದಸ್ಯರಾಗಿಯೂ ಸಹಿತ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕುಟುಂಬದ ಎಲ್ಲ ಸದಸ್ಯರಿರ್ಬೋದು ಮತ್ತು ಅಲ್ಲಿದ್ದಂಥ ಎಲ್ಲ ನಮ್ಮ ಹಿರಿಯ ನಾಯಕರು ಇರ್ಬೋದು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಭಾಕರ್ ಕೋರೆ ಅವರು ಇರ್ಬೋದು, ಮತ್ತು ನಮ್ಮ ಶಾಸಕರಾದಂಥ ಅಭಯ್ ಪಾಟೀಲ್ ಇರ್ಬೋದು, ಹಾಗೂ ಅರಬಾವಿ ಕ್ಷೇತ್ರ ಶಾಸಕರಂಥ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇರ್ಬೋದು, ಮತ್ತು ರಾಜ್ಯಸಭಾ ಸದಸ್ಯರಂಥ ಈರಣ್ಣ ಕಡಾಡಿಯವರು ಇರ್ಬೋದು, ಮತ್ತು ಮಾಜಿ ಶಾಸಕರಂಥ ಬೆಣಿಕೆಯವರು ಇರ್ಬೋದು, ಅದೇ ರೀತಿ ಮಾಜಿ ಶಾಸಕರಂಥ ಸಂಜಯ್ ಪಾಟೀಲ್ ಇರ್ಬೋದು, ಮತ್ತು ಅಲ್ಲಿಯ ಎಲ್ಲ ಜನ ಮತ್ತು ಉಳಿದ ಎಲ್ಲ ನಾಯಕರು, ಪದಾಧಿಕಾರಿಗಳು, ಮಹಾನಗರ ಸಭೆ ಸದಸ್ಯರಿಕೊಂಡು ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ನಾನು ಅವರಿಗೆ ಟೆಲಿಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೇನೆ. ಮತ್ತು ಇನ್ನಿತರ ನಾಯಕರು ಇರ್ಬೋದು, ಶಂಕರಗೌಡ ಪಾಟೀಲ್ ಇರ್ಬೋದು, ಆಮೇಲೆ ಜಿರ್ಲಿ ವಕೀಲರು ಇರ್ಬೋದು, ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಲೀಡರ್ಸ್ ಇದ್ದಾರೆ. ಮತ್ತು ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮ್ಮ ಇದರಲ್ಲಿ ಸಹಿತ ನಮ್ಮ ರಾಮದುರ್ಗದಲ್ಲಿ ಮಾಜಿ ಶಾಸಕರಂಥ ಮಹದೇವಪ್ಪ ಯಾದವಾಡವ್ರು ಇರ್ಬೋದು, ಅವ್ರ ಸಹೋದರರು ಇರ್ಬೋದು, ಆಮೇಲೆ ಅಲ್ಲಿ ಇಲೆಕ್ಷನ್ ನಿಂತಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಇರ್ಬೋದು, ಅದೇ ರೀತಿ ಇನ್ನಿತರ ಹಲವಾರು ನಾಯಕರು, ಮತ್ತು ಸವದತ್ತಿಯಲ್ಲಿ ಶ್ರೀಮತಿ ರತ್ನ ಮಾಮನಿಯವರು ಇರ್ಬೋದು, ವಿರೂಪಾಕ್ಷಪ್ಪನವರು ಇರ್ಬೋದು, ಮತ್ತು ಇನ್ನಿತರ ಹಲವಾರು ನಾಯಕರು ಇರ್ಬೋದು, ಮತ್ತು ನಮ್ಮ ಬೈಲೊಂಗದಲ್ಲಿ ಜಗದೀಶ್ ಮೆಟಗುಡ್ ಮಾಜಿ ಶಾಸಕರು, ಅಲ್ಲಿ ವಿಜಯ್ ಮೆಟಗುಡ್ ಇರ್ಬೋದು, ಗುರು ಮೆಟಗುಡ್ ಇರ್ಬೋದು, ಅದೇ ರೀತಿ ನಮ್ಮ ಗೋಕಾಕು ಮತ್ತು ಅರಬಾವಿ ಬಂದರೆ ಅಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿಯವರು ಹಿರಿಯ ನಾಯಕರಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿಯವರು, ಈ ರೀತಿ ಒಂದು ದೊಡ್ಡ ತಂಡ ಇದೆ. ಮತ್ತು ಇನ್ನೂ ಹಲವಾರು ನಾಯಕರುಗಳು ಅಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಈಗಾಗಲೇ ಅವರಿಗೆ ಕಂಟಿನ್ಯೂಸ್ ಕಳೆದ 1 ವಾರದಿಂದ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೇವೆ. ಅವರೂ ಸಹಿತ ಇವತ್ತು ಒಂದು ಸಲ ಟಿಕೆಟ್ ಅನೌನ್ಸ್ ಆಗಲಿ, ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳಿದೆ, ಹಿಂದೆ ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದ ಪಾರ್ಟಿ 2004ರಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡೋಣ, ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ, ಮತ್ತು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒತ್ತು ಕೊಟ್ಟು ಕೆಲಸ ಮಾಡೋಣ. ಇಲ್ಲಿವರೆಗೆ ಮಾಡಿದಂಥ ಸಂಸದರು ಏನು ಅಂಗಡಿಯವರು, ಆ ಕುಟುಂಬದವರು ಮಾಡಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಾವೆಲ್ಲ ತೊಗೊಂಡು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಒಂದು ಹೊಸ ಜವಾಬ್ದಾರಿಯನ್ನು ಪಕ್ಷದ ವರಿಷ್ಠರು ಕೊಟ್ಟಿದ್ದರಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಖುಷಿಯಾಗಿದೆ. ಅದರಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಂಗೆ ಹುಮ್ಮಸ್ಸು ಬಂದಿದೆ. ಆ ಕೆಲಸವನ್ನು ಮಾಡಿ, ಸಾಧನೆ ಮಾಡಿ, ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರುವಂಥದ್ದು ಅಲ್ಲಿಯ ಎಲ್ಲ ಜನರ, ಎಲ್ಲ ನಾಯಕರ ಒಂದು ಸಹಕಾರ ತೆಗೆದುಕೊಂಡು ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ನನಗೇನಾಗಿದೆ, ಅಲ್ಲಿ ಕೆಳ ಹಂತದಿಂದ ಸಂಘಟನೆ ಮಾಡಿದ್ವಿ ಪಾರ್ಟಿ. ಕೆಳ ಹಂತದ ಕಾರ್ಯಕರ್ತರ ಹೆಚ್ಚಿನ ರೀತಿ ಸಂಬಂಧ ಇದೆ, ಯಾವುದೇ ತಾಲೂಕು ಹೋಗಲಿ. ಮತ್ತು ನಾನು 1999 2004ರಲ್ಲಿ
ಏನೊಂದು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ. ನಾನು ಫಸ್ಟು ಸಂಘಟನೆ ಇಲ್ಲಿ ಧಾರವಾಡ ಜಿಲ್ಲೆ ಈ ಕಡೆ ಹಾವೇರಿ ಇವೆಲ್ಲ ಓಕೆ. ಫಸ್ಟು ಹೆಚ್ಚು ಸಂಘಟನೆ ಮಾಡಿದಂಥದ್ದು ಓಡಾಟ ಮಾಡಿದಂಥದ್ದು ಜಿಲ್ಲೆ ಅಂತಂದು ಬೆಳಗಾವಿ ಜಿಲ್ಲೆ. ಅದು ಚಿಕ್ಕೋಡಿ ಹಿಡ್ಕೊಂಡೆ ಪ್ರತಿಯೊಂದು ತಾಲೂಕು ಹೋಗಿದ್ದೇನೆ, ದೊಡ್ಡ ದೊಡ್ಡ ಗ್ರಾಮಗಳಿಗೆ ಹೋಗಿದ್ದೇನೆ. ಅಲ್ಲಿ ಜಡಿಪಿ ತಾಲೂಕು ಪಂಚಾಯತಿ ಇಲೆಕ್ಷನ್ದಲ್ಲಿ ಸಹಿತ ನಾನು ಕ್ಯಾಂಪೇನ್ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ 2 ಬಾರಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ನಿರಂತರವಾದಂಥ ಸಂಪರ್ಕ, ಅಲ್ಲಿಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಆ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇನೆ. ಆ ಚುನಾವಣೆ ಎದುರಿಸುವಂಥದ್ದು, ಜನರು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಯಾವುದೇ ಸಮಸ್ಯೆ ಇಲ್ಲ. ಪಕ್ಷದ ಸಂಘಟನೆಯಿಂದ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವಿ ಸಚಿವರು, ಸಾಕಷ್ಟು ದುಡ್ಡಿದೆ, ಫೈನಾನ್ಸಿಯಲ್ಲೂ ಕೂಡ ಅವ್ರು ನೀವು ಅಲ್ಲಿ ಅಪೋಸಿಷನ್ ಈಗ ಇವತ್ತು ಹಣದ ಮೇಲಿನ ಚುನಾವಣೆ ನಡೆಯುವುದಿಲ್ಲ. ಇವತ್ತು ಇದು ನ್ಯಾಷನಲ್ ಚುನಾವಣೆ, ಇಡೀ ರಾಷ್ಟ್ರದ ಚುನಾವಣೆ. ಅದರಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷ ಏನೊಂದು ಪ್ರಧಾನಮಂತ್ರಿಯಾಗಿ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ, ಒಂದು ಇಮೇಜ್ ಬೆಳೆಸ್ಕೊಂಡಿದ್ದಾರೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ. ಆರ್ಥಿಕವಾಗಿ ಇರ್ಬೋದು ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಎಲ್ಲ ವರ್ಗದ ಜನರಿಗೆ ನೆರವಿಗೆ ಬಂದಂಥದ್ದು ಇರ್ಬೋದು. ಇವೆಲ್ಲ ನೋಡಿದಾಗ ಇವತ್ತು ಇಡೀ 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅದಕ್ಕೆ ಮಹತ್ವ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಂದು ಭಾಳ ದೊಡ್ಡದಾದಂಥ ಒಂದು ವಾತಾವರಣ ಇದೆ. ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ. ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಯಾವುದಿದ್ರೂ ಎದುರಿಸಿ ಇವತ್ತು ಚುನಾವಣೆ ಗೆಲ್ತೀವಿ. ಕಾಂಗ್ರೆಸ್ಗೆ ಹೋಗುವಾಗ ಸಾಕಷ್ಟು ತಯಾರಿ ನಡೆಸಿದ್ದೀವಿ, ಎಲ್ಲರೂ ಇದು ಮಾಡಿದ್ವಿ ಅಂತೇಳಿ ಸೆಟ್ರ್ ಆಗಲ್ಲ ಒಂದ್ಸಲ ಅನುಭವನ ಪಟ್ರು. ಈಗ ಬೆಳಗಾವಿ ಕಳಿಸಿ ಮತ್ತೆ ಆ ಥರದ್ದು ಏನಾದ್ರು ಪ್ಲಾನ್ ನಡೀತಾ ಇದೆ ಅಂತ ಅಂದ್ರೆ ಬ್ಲೈಂಡ್ ಆಗಿ ನಂಬಿ ನೋಡಿ, ಅವೆಲ್ಲ ಬಿಟ್ಬಿಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಾಳೆ ಫೀಲ್ಡಿಗೆ ಯಾವುದು ಅಸಮಾಧಾನ ಇಲ್ಲ. ನಾನು ಕಳೆದ 1 ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹಿತ ಒಂದ್ಸಲ ಇಲೆಕ್ಷನ್ ಟಿಕೆಟ್ ಘೋಷಣೆ ಆಗಲಿ, ನೀವೆಲ್ಲ ಮೊದಲು ಎಲ್ಲ ಸಂಘಟನೆ ಮಾಡಿದಂಥವ್ರು ನಿಮ್ಮ ಜೊತೆ ಇರ್ತೀವಿ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಎಲ್ಲರೂ ಹೇಳಿದ್ದಾರೆ. ಅಭಿಯಾನ ಜೋರಾಗಿದೆ ಸರ್. ಯುವಕರಿಗೆ ಮನ್ನಣೆ ಕೊಟ್ಟಿಲ್ಲ ಅನ್ನೋದು, ಸ್ಥಳೀಯರಿಗೆ ಮನ್ನಣೆ ಕೊಟ್ಟಿಲ್ಲ ಇದು ನೋಡಿ, ಅಲ್ಲಿ ನಾನು ಹೋದ್ಮೇಲೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಎಲ್ಲವನ್ನೂ ಸರಿ ಮಾಡುವಂತ ಕೆಲಸ ಮಾಡಿ. ಸರ್, ಈಗ ಒಂದು ಧಾರವಾಡದ್ದು ಹಾವೇರಿ 2 ಟಿಕೆಟ್ ತಪ್ಪಿಸುವಂತ ಕೆಲಸ, ಟಿಕೆಟ್ ತಪ್ಪಿಸುವಂತ ಪ್ರಯತ್ನಗಳು ಆಗಿದ್ವು. ಈಗ ಬೆಳಗಾವಿದು ಸಹ ತಪ್ಪಿಸುವಂತ ಪ್ರಯತ್ನಗಳಿತ್ತು. ಇಲ್ಲ, ಅದಕ್ಕೆ ನಾನು ಹಿಂದಿನೂ ಹೇಳಿದ್ದೀನಿ, ಹಿಂದೆ ಫೈನಲ್ ಆಗಿದ್ದು ಡಿಕ್ಲೇರ್ ಮಾಡುವಾಗ ಒಂದಿಷ್ಟು ಲೇಟ್ ಆಗಿದ್ದು ಬಿಟ್ಟು ಯಾವುದೇ ತಪ್ಪಿಸುವಂಥದ್ದು ಮತ್ತೊಂದು ಯಾವುದೂ ಆಗಿಲ್ಲ ಅಂತ ನಾನು ಸ್ಪಷ್ಟವಾಗಿ. ಬಹುತೇಕ ಶೆಟ್ಟರ್ ರಾಜ್ಯಕ್ಕೆ ಬಂದ್ರೆ ಎಲ್ಲ ಹುದ್ದೆಗಳನ್ನು ಐ ಥಿಂಕ್ ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಚುನಾವಣೆ ಹೋಗ್ತಿದೆ. ಅದೇ ಒಂದು ಏನಾಗಿದೆ, ಒಂದು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು ಹಿಂದೆ ಸಾಕಷ್ಟು ಜನ ಹಿರಿಯ ನಾಯಕರು, ಅದು ಮುಖ್ಯಮಂತ್ರಿ ಆದಂಥವ್ರು ಇರ್ಬೋದು, ವಿಧಾನ ಪರಿಷತ್ ಕೆಲಸ ಮಾಡಿದಂಥವ್ರು ಸಾಕಷ್ಟು ಜನ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿಯೂ ಸಹಿತ ಲೋಕಸಭಾ ಸದಸ್ಯರಾಗಿ ಮತ್ತು ಹೆಚ್ಚಿನ ರೀತಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದು ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಆ ಒಂದು ಅವಕಾಶ ಇವತ್ತು ನನಗೆ ಬಂದಿದೆ. ಇನ್ನೂ ಹೆಚ್ಚು ಅನುಭವ ತೆಗೆದುಕೊಳ್ಳಿ ನಂಗೆ ಅವಕಾಶ ಇದೆ. ಬಂದರೆ ಸಚಿವ ಸ್ಥಾನ ಏನಾದರೂ ಕೇಂದ್ರದ ಸಚಿವ ನೋಡ್ರಿ, ನಾವು ಯಾವುದೂ ನಿರೀಕ್ಷೆ ನಾವು ಮಾಡ್ಕೊಂಡಿಲ್ಲ. ಇವತ್ತು ಫಸ್ಟು ಲೋಕಸಭಾ ಚುನಾವಣೆಯಲ್ಲಿ ಫೇಸ್ ಮಾಡೋದು, ಗೆದ್ಕೊಂಡ್ಬರೋದು ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.